ಅಹಮದಾಬಾದ್ನ ವಿಮಾನ ದುರಂತ ಮಾಸುವ ಮುನ್ನವೇ ಉತ್ತರಾಖಂಡ್ನಲ್ಲಿ ಹೆಲಿಕಾಪ್ಟರ್ ಪತನವಾಗಿದೆ. ಹೆಲಿಕಾಪ್ಟರ್ನಲ್ಲಿದ್ದಂತಹ 6 ಜನ ಕೂಡ ಸಜೀವ ದಹನವಾಗಿದ್ದಾರೆ. ಉತ್ತರಾಖಂಡ್ನಲ್ಲಿ ಹೆಲಿಕಾಪ್ಟರ್ ಪತನ. ಕೇದಾರನಾಥಕ್ಕೆ ಪ್ರಯಾಣಿಸ್ತಾ ಇದ್ದಂತಹ 6 ಮಂದಿ ಸಜೀವ ದಹನವಾಗಿದ್ದಾರೆ. ಚಾಪರ್ ಪೈಲಟ್ ಸೇರಿ 6 ಮಂದಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. 10 ವರ್ಷದ ಮಗು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಿದೆ. ಕೇದಾರನಾಥದ ಗೌರಿಕುಂಡದ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಿಂದ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಉತ್ತರಾಖಂಡ್ನ ಇದೇ ಜಾಗದಲ್ಲಿ ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಪತನವಾಗಿದೆ. ಈ ಹೆಲಿಕಾಪ್ಟರ್ನಲ್ಲಿ ಚಾಪರ್ ಸೇರಿ 6 ಜನ ಪ್ರಯಾಣವನ್ನು ಬೆಳೆಸಿದ್ರು. ಬೆಳಗ್ಗೆ 5:30ಕ್ಕಾಗಿರುವಂತಹ ಘಟನೆ ಇದು. ಕೇದಾರನಾಥದಿಂದ ಗುಪ್ತಕಾಶಿಗೆ ಹೊರಟಿದ್ದಂತಹ ಹೆಲಿಕಾಪ್ಟರ್ ಸ್ವಲ್ಪ ಸಮಯದ ನಂತರ ಈ ಅಪಘಾತಕ್ಕೀಡಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಹೆಲಿಕಾಪ್ಟರ್ ಪತನ, 6 ಜನ ಸಜೀವ ದಹನ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರಯಾಣಿಕರು ಯಾರು ಅಂತ ಹೇಳಿ ಗೊತ್ತಾಗಿದೆಯಾ? ಜೊತೆಗೆ ಹೆಲಿಕಾಪ್ಟರ್ ಯಾರಿಗೆ ಸಂಬಂಧಿಸಿದ್ದು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆಯಾ? ಏನಿದೆ ಮಾಹಿತಿ ಅಂತ ಹೇಳಿ ಪ್ರಕಾಶ್? ಪ್ರೇಮ್, ಇದು ಖಾಸಗಿ ಕಂಪನಿ ಆರ್ಯನ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಒಂದು ಖಾಸಗಿ ಹೆಲಿಕಾಪ್ಟರ್ ಇದು. ಸೊ ಈ ಒಂದು ಹೆಲಿಕಾಪ್ಟರ್ ಬೆಳಿಗ್ಗೆ 5:20 ಸುಮಾರಿಗೆ ಪತನ ಆಗಿದೆ. ಪ್ರಮುಖವಾಗಿ ಸದ್ಯದ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಇದು ಟೆಕ್ನಿಕಲ್ ಸಮಸ್ಯೆಯಿಂದ ಒಂದಿಷ್ಟು ಸಾಧನಗಳು ಜಾಮ್ ಆಗಿದ್ದು, ಸೊ ಹಾಗಾಗಿ ಕ್ರ್ಯಾಶ್ ಲ್ಯಾಂಡಿಂಗ್ ಅನ್ನ ಮಾಡುವಂತ ಪ್ರಯತ್ನವನ್ನ ಪೈಲಟ್ ಮಾಡಿದ್ರು ಅನ್ನುವಂಥದ್ದು. ಈಗ ಮೃತದೇಹಗಳ ಗುರುತನ್ನ ಪತ್ತೆ ಮಾಡುವಂತಹ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಅದರಲ್ಲಿ ಓರ್ವ ಮಗು ಇತ್ತು, ಅದರ ಜೊತೆಗೆ ಚೌಹಾನ್ ಅನ್ನುವಂತಹ ಪೈಲಟ್ ಅಂತ ಈಗ ಓರ್ವರ್ದು ಹೆಸರು ಪತ್ತೆಯಾಗಿದೆ. ಅದರ ಜೊತೆಗೆ ಕೇದಾರನಾಥ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಒಬ್ರು ಆ ಒಂದು ಹೆಲಿಕಾಪ್ಟರ್ನಲ್ಲಿ ಇದ್ರು ಅಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಅಲ್ಲಿನ ಆ ದುರ್ಘಟನೆ ಆಗಿರುವಂತಹ ಜಾಗದಲ್ಲಿ ಈಗ ರಕ್ಷಣಾ ಕಾರ್ಯಗಳು ಕೂಡ ನಡೀತಾ ಇದೆ. ಇನ್ನುಳಿದಂತಹ ಪೈಲಟ್ನ ಹೆಸರು ಗೊತ್ತಾಗಿದೆ. ಅದರ ಜೊತೆಗೆ ಯಾವ ಏವಿಯೇಷನ್ ಅನ್ನುವಂಥದ್ದು, ಅಂದ್ರೆ ಯಾವ ಕಂಪನಿ ಹೆಲಿಕಾಪ್ಟರ್ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನುಳಿದಂತಹವರ ಮೃತದೇಹಗಳ ಗುರುತು ಪತ್ತೆ ಕಾರ್ಯ ಕೂಡ ನಡೀತಾ ಇದೆ. ಈಗಾಗಲೇ ಸ್ಥಳೀಯ ರಕ್ಷಣಾ ತಂಡಗಳು ಜೊತೆಗೆ ಸ್ಥಳೀಯ ಆಡಳಿತ ಸಂಸ್ಥೆಗಳು ಕೂಡ ಅಲ್ಲೇ ಬೀಡು ಬಿಟ್ಟಿದ್ದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಉತ್ತರಾಖಂಡದ ಸಿಎಂ ಅವರು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.